ಎಲೆಕ್ಟ್ರಿಕಲ್ ಬೆಸರಳ್ಳಿ ಜೈ ಅವರು ವೆಂಕಟೇಶ್ ಅವರು ಅಂತ. ತಮ್ಮ ಹೆಸರು ಸರ್? ಇವರು ಕಾಂಟ್ರಾಕ್ಟ್ರು ಶಿವಣ್ಣ ಅಂತೇಳಿ, ಇವರು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರು. ನಮಗೆ ಮೀಟ್ರ್ ಎಲ್ಲ ಇದೆ, ಸಿಂಗಲ್ ಫೇಸು ಲೈನ್ ನೋಡೋಕೆ ಬಂದಿದ್ದಾರೆ. ಲೈನ್ ನೋಡಿಬಿಟ್ಟು ಎಸ್ಟಿಮೇಷನ್ ಮಾಡೋಕೆ ಬಂದಿದ್ದಾರೆ. ಹಾಗೆ ನಮ್ಮ ತೋಟನೂ ತೋರಿಸಿದ್ದೆ, ಹೇಗಿದೆ ಅಂತ ಅವ್ರ ಮಾತಿನಲ್ಲೇ ಕೇಳಿ ಒಂದು ಎರಡು ಮಾತು ಹೇಳ್ತಾರೆ ವೆಂಕಟೇಶ್ ಅವರು. ಇದು ತುಂಬ ಚೆನ್ನಾಗಿದೆ. ನಾವು ಇದೇ ಥರ ಮಾಡಬೇಕು ಊರಲ್ಲಿ. ನಮ್ಮದು 1-2 ಎಕರೆ ತೋಟ ಇದೆ, ತೆಂಗಿನ ತೋಟ. ಇವ್ರದ್ದು ಇನ್ಸ್ಪೈರ್ ಆಗಿ ಸಾವಯವ ಕೃಷಿಯಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದ್ದೀವಿ. ಅದು ನನ್ನ ಕನಸು ಕೂಡ, ಅದು ನಾನು ಮಾಡೇ ಮಾಡ್ತೀನಿ. ನಮ್ದೇನು ಮಾತಿಲ್ಲ ಬಿಡಿ ಸರ್. ಅಲ್ಲ ಜಮೀನಲ್ಲೆಲ್ಲ ಏನು ಮಾಡ್ತೀರಾ? ನಾನು ಜಮೀನು ಮಾಡಲ್ಲ, ನನಗಿದೆ ಬಿಸ್ನೆಸ್. ಅಲ್ಲ ಕಾಂಟ್ರಾಕ್ಟರ್ ಸರಿ, ಜಮೀನು ಇದೆಯಾ ನಿಮಗೆ? ಜಮೀನು ಎಲ್ಲ ನಮ್ಮ ಅಣ್ಣ ಮಾಡ್ಕೊಡ್ತಾನೆ. ಹಾಂ ಹಾಂ. ನಮಗೆ ಇವೆರಡು ಬೆಳೆ ಭೂಮಿ ಅಲ್ಲ, ಇದೆಲ್ಲ ಏಳ್ಸಕ್ಕಾಗಲ್ಲ ನಮಗೆ. ಎಲ್ಲ ಕೆರೆ ಕೆಳಗಡೆ ಕೆರೆ ಕೆಳಗಡೆ ಬರ್ತದಲ್ಲ, ಏಳ್ಸಕ್ಕೆ ಆಗಲ್ಲ. ಅದರಲ್ಲಿನೂ ಸುತ್ತು ಡ್ರೈನ್ ತೋಡ್ಬಿಟ್ಟು ನೀವು ಮಾಡ್ಬೋದು. ನಮ್ಗೆ ಹೆಂಗೆ ಯಾವ ಥರ ಇದೆ ಅಂದರೆ, ಅವಳೆ ನೀರು ಬರುತ್ತೆ, ಕೆರೆ ನೀರು ಬರುತ್ತೆ, ನಮ್ಗೆ ತಪ್ಪೋದೇ ಇಲ್ಲ 24 hours. ಅಲ್ಲ ಆ ಥರ ಅಲ್ಲ, ನಾನು ಶೀತ ಭೂಮಿ. ನಾನು ಒಂದು ತೋಟ ಮಾಡಿದ್ದೀನಿ, ನೀವು ನೋಡ್ರಿ. ಅಲ್ಲಿ ಇದೇ ಊರಲ್ಲೇ ಕೋಣಸಾಲದಲ್ಲೇ ಶನಿಮಾತ್ಮನ ದೇವಸ್ಥಾನ ಹಿಂದ್ಗಡೆ ಒಂದು ತೋಟ ಮಾಡಿದ್ದೀನಿ. ದೇವಸ್ಥಾನ ಹಿಂಗೆ ಆ ಕಡೆ ನಮ್ಮ ಕಡೆಗೆ ಹೋಗುತ್ತೆ ಕಾಲುವೆ ಐತಲ್ಲ, ದೊಡ್ಡ ಕಾಲುವೆಗೆ ಸರ್. ಹಿಂಗೆ ಹೋಗಿ ಎಡೆಯಲ್ಲಿ ಹೋಗಿ ಆ ಕಡೆ ಬಲ್ಚರಿಗೆ ಎರ್ಚರಿಗದಂಗೆಲ್ಲ ಐತಲ್ಲ, ಅಲ್ಲಿ ಬಾಳೆ ಹಾಕಿದ್ದೀನಿ, ಕಾಣ್ತದೆ ರೋಡ್ಗೆ. ಅಲ್ಲೊಂದು ಮನೆನೂ ಕಟ್ಟಿದ್ವಿ, ಅಲ್ಲಿ ಹಾಕಿದ್ದೀನಿ ನೋಡಿ. ಸೇಮ್ ಕಾಲುವೆ ನೀರು ಫುಲ್ಲು, ಯಾವಾಗಲೂ ಜೋಪ್ ನೀರೇ ಅಲ್ಲಿ, ಅದರಲ್ಲಿ ಹಾಕಿದ್ದೀನಿ ನೋಡಿರಿ. ತೆಂಗು, ಬಾಳೆ, ಅಡಿಕೆ. ಇದಲ್ದ ಬಟರ್ ಫ್ರೂಟು ಹಾಕಿದ್ದೀನಿ, ಕೋಕೋ ಹಾಕಿದ್ದೀನಿ. ಅಲ್ಲಿ ಕೋಕೋ ಚೆನ್ನಾಗಿ ಬರುತ್ತೆ. ನಾನು ಇವೆಲ್ಲ ಯಾಕೆ ಹಾಕಿದ್ದೀನಿ ಅಂದರೆ, ಈಗ ನೀವು ಹೇಳಿರೋ ಜಾಗ ಅದೇ ಥರ ಜಾಗ ಅದು. ಸುತ್ತು ಡ್ರೈನ್ ತೋಡ್ಬಿಟ್ಟಿದ್ದೀನಿ, ಇವೆಲ್ಲ ಹಾಕಿದ್ದೀನಿ. ನೀವು ಆ ಥರ ಒಂದು ಸರ್ತಿ ನೋಡ್ಕೊಂಡು ನಿಮ್ಮ ಭೂಮಿನಲ್ಲಿನೂ ಅಳವಡಿಸ್ಕೊಳ್ರಿ. ತರಕಾರಿ ಎಷ್ಟು ಚೆನ್ನಾಗಿ ಬಂದು ಹೋಗುತ್ತಾ, ಅಲ್ಲಿ ಪಪ್ಪಾಯಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಆದರೆ ಪಪ್ಪಾಯಿ ಏನಂದರೆ ನೀರು ನಿಲ್ಲಬಾರ್ದು ಅಷ್ಟೇ. ನಾನು ಅದೇ ಉದ್ದೇಶ ಹೇಳ್ತೀನಿ. ನೀವು